ಮಾಡಿದ್ದು ಅಂತ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾ ಇದ್ದಾರೆ. ಅಂಗದ ಸುಗ್ರೀವರು ಶಿಬಿಕೆಯ ಮೇಲಿರಿಸಿ ರಾಜವೈಭವದಿಂದ ವಾಲಿಯ ದೇಹಕ್ಕೆ ಎಲ್ಲಿ ಸಂಸ್ಕಾರ ಮಾಡಬೇಕು ಅಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ. ದ್ವೀಪದಲ್ಲಿ ಈ ಸಂಸ್ಕಾರ ನಡೆದಿದೆ. ನದಿ ಎಂದರೆ ಅಲ್ಲಿ ತುಂಗಾಭದ್ರೆ ಹರಿಯುವಂಥದ್ದು, ಪಂಪಾ ತೀರ ಹಂಪೆಯಲ್ಲಿ. ಹಾಗಾಗಿ ಸಂಸ್ಕೃತ್ಯ ತಂ ಯಥಾಶಾಸ್ತ್ರಂ ವಾಲಿನಂ ವಾನರೋತ್ತಮಾಹ, ವಾಲಿಗೆ ಶಾಸ್ತ್ರೋಕ್ತವಾದ ವಿಧಿಯಲ್ಲಿಯೇ ಸಂಸ್ಕಾರಗಳಾಗಿದೆಯಂತೆ. ಪಂಪಾಯ ಮುದಕಂ ದತ್ವ ರಾಮಪಾದಾತಿಕಂ ವಿಹು, ಅಲ್ಲಿ ಸಂಸ್ಕಾರವನ್ನು ಮಾಡಿ ಅವನಿಗೆ ಅರ್ಘ್ಯವನ್ನು ಕೊಟ್ಟು ತರ್ಪಣವನ್ನು ಕೊಟ್ಟು ತಾವೆಲ್ಲ ರಾಮನ ಹತ್ತಿರ ಬಂದಿದ್ದಾರಂತೆ. ರಾಮನಿಗೆ ಇನ್ನು ಮುಂದೆ ಕಿಷ್ಕಿಂಧೆಗೆ ಅಧಿಪತಿ ಬೇಕು. ವಾಲಿ ಎಷ್ಟು ದಿನ ರಾಜನಾಗಿ ಮೆರೆದಿದ್ದ, ವಾಲಿಯ ಪತನವಾಗಿದೆ, ಈಗ ಆ ಸಿಂಹಾಸನ ಖಾಲಿಯಾಗಿದೆ. ಹಾಗಾಗಿ ರಾಮನಿಗೆ ವಂದಿಸಿ ವಿಶೇಷವಾಗಿ ಹನುಮಂತ ಪ್ರಾರ್ಥನೆ ಮಾಡ್ತಾ ಇದ್ದಾನಂತೆ. ಅಯಮಿತ್ಯತಿ ಸುಗ್ರೀವೋ ನಿವಾಸಂ ಸ್ವಪರೇತವ, ಈ ಸುಗ್ರೀವ ಬಯಸ್ತಾ ಇದ್ದಾನೆ, ರಾಮ ನೀನು ಕೂಡ ಕಿಷ್ಕಿಂಧ ನಗರಕ್ಕೆ ಬಂದು ನೆಲೆಸಬೇಕು. ಸಂಹಿನಾಥ ತ್ರಿಜಗತಾಂ ಅಸ್ಮಾಕಂತೂ ವಿಶೇಷ, ನೀನು 3 ಲೋಕಕ್ಕೂ ಕೂಡ ನೀನೇ ಒಡೆಯ, ಅದರಲ್ಲೂ ವಿಶೇಷವಾಗಿ ನಮಗೆಲ್ಲ ನಾಯಕ ನೀನೇ. ಯಾಕೆ? ವಾಲಿಯ ಸಂಹಾರವನ್ನ ಮಾಡಿ ಆ ರಾಜ್ಯವನ್ನ ಸಿಕ್ಕಲಿಕ್ಕೆ ಪ್ರಧಾನ ಕಾರಣ ರಾಮನಾಗಿರುವುದರಿಂದ ನಮ್ಮ ನಾಯಕ ನಿನ್ನಿಂದಲೇ ಸಿಕ್ಕಿರುವುದು, ನೀನೇ ನಮ್ಮ ನಾಯಕ ಅಂತ ಹನುಮಂತ ವಿಶೇಷವಾಗಿ ಹೇಳುವಾಗ ರಾಮ ಹೇಳುತ್ತಾನೆ, ಪುರಗ್ರಾಮೇಶು ನೋವಾಸ ಪಿತ್ರಾಜ್ಞಾಮ್ಯೆ ಚಿಕೀರ್ಷಿತಃ, ಪುರ ಗ್ರಾಮಗಳಲ್ಲಿ ನಾನು ವಾಸ ಮಾಡಬಾರದು ಎನ್ನುವುದು ನನ್ನ ತಂದೆಯ ಅಪ್ಪಣೆ. ಎಷ್ಟು ದೂರ ಬಂದರೂ ಕೂಡ ಕಣ್ಣಿಗೆ ಕಾಣದ ತಂದೆ ಸ್ವರ್ಗಕ್ಕೆ ಹೋಗಿ ಆಗಿದೆ, ಆದರೂ ಕೂಡ ಪಿತೃ ಆಜ್ಞೆಯನ್ನು ಪರಿಪಾಲನೆ ಮಾಡುವಂಥದ್ದು, ಅಪ್ಪ ಕೊಟ್ಟ ಉಪದೇಶ ಎದುರಿನಲ್ಲಿ ಮನೆಯಲ್ಲಿ ಮಾತ್ರ ಮಾಡುವಂಥದ್ದು, ಕಂಡರೆ ಬೈದಾರು, ಹೊರಗಡೆ ಹೋದ ಮೇಲೆ ನಾವು ಫ್ರೀ ಆಗಿದ್ದೇವೆ ಅಲ್ವಾ ಅನ್ನುವ ಚಿಂತನೆ ಇಲ್ಲ. ಪಿತೃ ಆಜ್ಞೆ ಒಪ್ಪಿದ್ದೇನೆ ಅಪ್ಪಿದ್ದೇನೆ, ಪಾಲನೆ ಮಾಡುವುದು ಕರ್ತವ್ಯ, ಇಷ್ಟೇ. ಹಾಗಾಗಿ ಕಪಿಯ ರಾಜ್ಯಕ್ಕೆ ಬಂದು ನೋಡುವವರು ಯಾರೂ ಇಲ್ಲ, ಆದರೂ ಕೂಡ ತಂದೆಯ ಆಜ್ಞೆಯ ಬಗ್ಗೆ ಇರುವ ಗೌರವ. ನಾವು ಮಾಡುವ ಕರ್ಮ ಮಾನಸಿಕವಾಗಿರಬೇಕು, ಕೇವಲ ಹೊರಗಿನ ತೋರಿಕೆಗಾಗಿ ಮಾಡುವಂಥದ್ದಲ್ಲ ಎನ್ನುವ ದೃಷ್ಟಿಯಲ್ಲಿ ರಾಮ ಇಲ್ಲ, ಸುಗ್ರೀವ ಭುಂಶ ಸಾಮ್ರಾಜ್ಯಂ, ನೀವು ಚೆನ್ನಾಗಿ ರಾಜ್ಯವನ್ನ ಭೋಗಿಸು, ಅನುಭವಿಸು. ಈ ಅಂಗದನನ್ನ, ವಾಲಿಯ ಪುತ್ರನಾದ ಅಂಗದ, ಅವನು ಗುಣವಂತ, ಅವನನ್ನು ಯುವರಾಜನನ್ನಾಗಿ ಮಾಡು. ಕಾರ್ಯನ್ನ ಕಾರ್ತಿಕೆಯ ಮಾಸಿ ಚಿಂತ್ಯತಾಂ ಶ್ರಾವಣೋ ಜಯಂ, ಇದು ಶ್ರಾವಣ ಮಾಸ. ಹಾಗಾಗಿ ಸೀತಾನ್ವೇಷಣೆಗಾಗಿ ಹೊರಡಬೇಕು, ಅದಕ್ಕೆ ಸರಿಯಾದ ಕಾಲ ಇದು ಕಾರ್ತಿಕ ಮಾಸ, ಮಳೆಗಾಲ. ಈಗ ಶ್ರಾವಣದಲ್ಲಿ ಮಳೆ, ಹಾಗಾಗಿ ಆ ಮಳೆ ನಿಂತ ಮೇಲೆ ಆಗಸ ಶುಭ್ರವಾಗಿರುತ್ತದೆ. ಈ ಕಾರ್ತಿಕ ಮಾಸದಲ್ಲಿ ಸೀತೆಯ ಅನ್ವೇಷಣೆಗಾಗಿ ಹೊರಡುವಂತಹ ವಿಚಾರ ನಡೆಯುವುದಾಗಲಿ ಎಂಬುದಾಗಿ ರಾಮ ಹೇಳಿದಾಗ ಅವನಿಂದ ಆಜ್ಞೆಯನ್ನು ಸ್ವೀಕಾರ ಮಾಡಿ ಸುಗ್ರೀವ ದಶಾಹಂ ದೀಕ್ಷಿತೋ ರಾಜ್ಞ ಪಿತೃಮೇಧಂ ಪ್ರಚಕ್ರತು, 10 ದಿನಗಳ ಕಾಲ ದೀಕ್ಷೆಯಲ್ಲಿದ್ದು ಪಿತೃಮೇಧವನ್ನ ಮಾಡಿದರಂತೆ. ಆಚರಣೆಯನ್ನ ಸುಗ್ರೀವ ಮತ್ತೆ ಅಂಗದರಿಬ್ಬರೂ ಕೂಡ ದೀಕ್ಷೆಯಲ್ಲಿದ್ದು 10 ದಿನ ಆಚರಿಸಿದರಂತೆ. 10 ದಿನ ಆದ ಮೇಲೆ ರಾಜ್ಯ ಪ್ರವೇಶ ಮಾಡಿದ್ದಾರೆ. ಸುಗ್ರೀವ ಬಹಳ ಕಾಲದ ನಂತರ ಕಿಷ್ಕಿಂಧ ನಗರ ಪ್ರವೇಶ ಮಾಡ್ತಾ ಇದ್ದಾನೆ. ಅಲ್ಲಿ ಅಣ್ಣನಾದ ವಾಲಿ ಸಂಪಾದಿಸಿದಂತಹ ಬೇರೆ ಬೇರೆ ಬಗೆಯ ವೈಭವಗಳ, ಭೋಗ ವಸ್ತುಗಳ ಸಂಗ್ರಹವನ್ನು ತಾನು ನೋಡುತ್ತಾ ಅಂತಃಪುರವನ್ನು ಪ್ರವೇಶ ಮಾಡಿದ್ದಾನಂತೆ. ಅಲ್ಲಿ ಎಲ್ಲ ವಾನರರು ಸುಗ್ರೀವನಿಗೆ ಜಯಘೋಷ ಮಾಡಿದ್ದಾರೆ. ವಾಲಿ ಕೊಟ್ಟಂತಹ ಮಾಲೆಯನ್ನ ತಾನು ಧಾರಣೆ ಮಾಡಿದ್ದಾನೆ ಸುಗ್ರೀವ, ಎಲ್ಲರಿಗೂ ಕೂಡ. ಹಾಗಾಗಿ ಸುಗ್ರೀವ ಈಗ ನಮ್ಮ ರಾಜ, ಅದು
ತಾರೆ ಕೂಡ ಉಪದೇಶ ಕೊಟ್ಟಿದ್ದಳು ಕಪಿಗಳಿಗೆಲ್ಲ. ಯಾರು ವಾಲಿಯ ಅಂಗರಕ್ಷಕರಿದ್ದರು ಎಲ್ಲರೂ ಕೂಡ ವಾಲಿ ಮರಳಿಸಿದರೆ ನಾವೆಲ್ಲ ಓಡಿ ಹೋಗೋಣ, ದೂರ ಹೋಗಿಬಿಡೋಣ. ಈ ಸುಗ್ರೀವ ಮನಸ್ಸಿನಲ್ಲಿಯೇ ಈ ದ್ವೇಷವನ್ನು ಇಟ್ಟುಕೊಂಡು ನಮ್ಮನ್ನ ದೂರ ಮಾಡಿಯಾನು ಎಂಬುವ ಭಯ ಇತ್ತು. ಆದರೆ ಈಗ ನಮ್ಮ ಈಶ ಅವನಾದ ಮೇಲೆ ಅವನಿಗೆ ಶರಣಾಗುವುದೆಂಬುದಾಗಿ ಎಲ್ಲರೂ ಜಯಕಾರ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಎಲ್ಲರ ಅಭಿಪ್ರಾಯವನ್ನು ತಿಳಿದು ಹನುಮಂತ ಸುಗ್ರೀವನಿಗೆ ಪಟ್ಟಾಭಿಷೇಕ ಮಾಡಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ತಾನು ಏರಿದ್ದಾನಂತೆ. ಆ ವ್ಯವಸ್ಥೆಗಾಗಿ ಅದಕ್ಕೆ ಏನು ಬೇಕು ಪಟ್ಟಾಭಿಷೇಕ ಮಾಡಲಿಕ್ಕೆ? ಅಭಿಷೇಕನೀಗೈ ದ್ರವ್ಯೈ ವಾನಸ್ಪತ್ಯೌಷಧಾದಿಭಿ, ವನಸ್ಪತಿ ಔಷಧಿ ಮೊದಲಾದ ಅಭಿಷೇಕ ದ್ರವ್ಯಗಳನ್ನೆಲ್ಲ ಸಂಪಾದನೆ ಮಾಡಿ ಬೇರೆ ಬೇರೆ ನದಿ ನದ, ಯಾವುದು ಸಮುದ್ರಕ್ಕೆ ಸೇರಿ ನದ ಅಂತ ಹೇಳ್ತಾರೆ, ಸಮುದ್ರಕ್ಕೆ ಸೇರಿ ಪೂರ್ವ ದಿಕ್ಕಿಗೆ ಹರಿಯುವಂಥದ್ದು ಅದನ್ನ ನದ ಅಂತ ಹೇಳ್ತಾರೆ ಅಂತ ಶಾಸ್ತ್ರ. ಒಂದು ಕಾವ್ಯದಲ್ಲಿ ಒಬ್ಬರು ರಕ್ಷಣೆ ಹೇಳ್ತಾರೆ. ಆ ಎಲ್ಲ ನದಿ ನದಗಳ ನೀರನ್ನ ತಂದು ಸುಗ್ರೀವನಿಗೆ ಅಭಿಷೇಕ ಕಾರ್ಯ ಮಾಡಿದ್ದಾರಂತೆ. ಏನು ಗೌರವ, ಏನು ಗೌಜು ಗದ್ದಲ. ವಾದ್ಯಮಾನೇಶು ವಾದ್ಯೇಶು ತೃಪ್ತೇ ಬ್ರಹ್ಮಕುಲೇಧನೈಹಿ, ವಾದ್ಯಗಳೆಲ್ಲ ಮೊಳಗಿದ್ದಾವಂತೆ. ಮತ್ತೆ ಬ್ರಹ್ಮಕುಲಕ್ಕೆ ದಕ್ಷಿಣೆ ಕೊಟ್ಟು ತೃಪ್ತಿ ಮಾಡಿದ್ದಾರಂತೆ. ತೃಪ್ತೇ ಬ್ರಹ್ಮಕುಲೇಧನೈಹಿ. ಹಾಗಾಗಿ ಯಾವುದೇ ಕರ್ಮ ಆದರೂ ಕೂಡ ಬ್ರಹ್ಮಕುಲ ಜ್ಞಾನಿಗಳ ಕುಲ ಇವರು ತೃಪ್ತರಾಗಬೇಕು. ಅವರಿಗೆ ಬೇಕಾದದ್ದು ಅಲ್ಲೆಲ್ಲ ಮಂಗಳ ದ್ರವ್ಯಗಳೆಲ್ಲ ದೀಪ ಲಾಜ ಅಕ್ಷತಾದಿಗಳು ಇವೆಲ್ಲವೂ ಕೂಡ ಇದ್ದು ಅವನಿಗೆ ಮಂಗಳವನ್ನು ಹಾರೈಸಿದ್ದಾರೆ. ವರಾಸನಸ್ಥೆ ಸುಗ್ರೀವೆ ನಿಯೋಜಯತಿ ಮಾರುತೌ. ಈ ಹನುಮಂತ ಈ ಕಾರ್ಯವನ್ನ ಸುಗ್ರೀವನನ್ನು ಕೂರಿಸುವ ಕಾರ್ಯವನ್ನ ಮಾಡಿದ್ದಾನೆ. ಅಲ್ಲಿ ಗಜ ಗವಾಕ್ಷ ಗವಯ ಶರಭ ಗಂಧಮಾದನ ನೀಲ ಮೈಂದ ವಿವಿಧ ಸುಷೇಣ ಜಾಂಬವಂತ ಎಲ್ಲರೂ ಕೂಡ ಸೇರಿ ಸುಗ್ರೀವನನ್ನ ಪಟ್ಟಾಭಿಷಿಕ್ತನಾಗಿ ಮಾಡಿದ್ದಾರೆ. ಹೇಗಿತ್ತಿದು? ವಸುಗಳು ಇಂದ್ರನನ್ನ ಶಾತಕುಂಭ ಮಹಿಕುಂಭೈ ವಾಸವೋ ವಾಸವಂ ಯಥ, ಇಂದ್ರನನ್ನ ವಸುದೇವತೆಗಳು ಅಲಂಕರಿಸಿದಂತೆ ಮಾಡಿದಂತೆ ಈ ಪಟ್ಟಾಭಿಷೇಕ ನಡೆದಿದೆ ಅಂತ ವಿಶೇಷವಾಗಿ ತಿಳಿಸುತ್ತಾ ಅಲ್ಲಿ ಒಬ್ಬೊಬ್ಬರು ಯಜ್ಞ ಸಾಮಗ್ರಿಗಳು ತಂದರಂತೆ. ಪನಸನು ಚಕ್ರ ಬೀಸಿದನಂತೆ. ನಲತಾರರಿಬ್ಬರು ಕೂಡ ಚಾಮರವನ್ನು ಹಿಡಿದರಂತೆ. ಹೀಗೆ ಸುಗ್ರೀವ ರಾಜನಾಗಿ ಈಗ ತಾನು ವೈಭವದಲ್ಲಿದ್ದಾನೆ. ಹನುಮಂತ ಹತ್ತಿರದಲ್ಲಿ ನಿಂತಿದ್ದಾನೆ. ಇದು ಹೇಗಿತ್ತು ಅಂತ ಬ್ರಹ್ಮಣೇವ ಶತಕ್ರತುಹು, ಇಂದ್ರ ಬ್ರಹ್ಮದೇವರ ಹತ್ತಿರ ಇದ್ದಂತೆ ಕಾಣಿಸ್ತಾ ಇತ್ತಂತೆ. ಹನುಮಂತ ಬಾವಿ ಬ್ರಹ್ಮ. ಹಾಗಾಗಿ ಹನುಮಂತನ ಹತ್ತಿರ ಸುಗ್ರೀವ ಇರುವಂಥದ್ದು, ಬ್ರಹ್ಮನ ಹತ್ತಿರ ಇಂದ್ರ ಇದ್ದಂತೆ ಹೀಗೆ ಕಾಣಿಸ್ತಾ ಇತ್ತಂತೆ. ಆಮೇಲೆ ಅಂಗದನಿಗೆ ಯುವ ರಾಜ್ಯವನ್ನು ಕೊಟ್ಟಿದ್ದಾರೆ. ಅಲ್ಲೂ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾ ಇದ್ದಾರೆ, ರಾಮಾಜ್ಞಾಂ ಸಂಸ್ಮರನ್ ಪ್ರಾಜ್ಞ, ರಾಮನ ಆಜ್ಞೆ ಆಗಿದೆ, ತನ್ನಿಷ್ಟ ಅಂತಲ್ಲ ಇದು. ನನ್ನಣ್ಣನ ಮಗ ಯೋಗ್ಯನಿದ್ದಾನೆ, ಅವನಿಗೆ ಯುವರಾಜನ ಪಟ್ಟಾಭಿಷೇಕ ಮಾಡಬೇಕು, ಈ ಆಲೋಚನೆಯಿಂದಲೂ ಕೂಡ ರಾಮ ಮಾಡಿದ ಆಜ್ಞೆ ಇದೆ, ಅಂಗದನನ್ನು ಯುವರಾಜನಾಗಿ ಮಾಡಬೇಕು ಅಂತ. ಹಾಗಾಗಿ ತಾನು ಮಾಡಿದ್ದಾನೆ. ಎಲ್ಲವೂ ಭೋಗ ಒದಗಿ ಬಂದಿದೆ. ರುಮಿಯ ಜೊತೆಗೆ ಸುಗ್ರೀವ ರಮಿಸುವುದರ ಜೊತೆಗೆ ತಾರೆಯನ್ನು ಕೂಡ ತಾನು ಸ್ವೀಕಾರ ಮಾಡಿದ್ದಾನೆ. ಇಬ್ಬರ ಜೊತೆಗೂ ಕೂಡ ತಾನು ವಿಶೇಷವಾಗಿ ಕ್ರೀಡಿಸ್ತಾ ಇದ್ದಾನೆ. ಸಮಯ ಮುಗಿದಿದೆ, ಮಳೆಗಾಲ ಬಂದಿರುವಂಥದ್ದು. ರಾಮ ತಾನು ಮಾಲ್ಯವತ ಪರ್ವತದಲ್ಲಿ ಇರುವಂಥದ್ದು. ಅದನ್ನು ಪ್ರಸ್ರವಣಗಿರಿ ಅಂತ ವಾಲ್ಮೀಕಿ ಮಹರ್ಷಿಗಳು ತಾವು ಹೇಳುತ್ತಾರೆ. 1-2-3 ಸರ್ಗಗಳಲ್ಲಿ ವಾಲ್ಮೀಕಿ ಮಹರ್ಷಿಗಳು ಆ ಮಳೆಗಾಲವನ್ನು ವರ್ಣಿಸ್ತಾರೆ. ಒಂದು ಕಾವ್ಯ ಅಂದರೆ ಕಪ್ಪಗಿನ ಮೋಡ ಆಯಿತು, ಮಳೆ ಬಂತು. ನಮಗೆ ಗೊತ್ತಿರೋದಿಷ್ಟೇ. ನಾವು ಕಾವ್ಯದ ರುಚಿ ಗೊತ್ತಿಲ್ಲ ಅಂತ ಆದರೆ ಇಷ್ಟೇ, ಮಳೆ ಆಯಿತು, ಮೋಡ ಆಯಿತು, ಮಳೆ ಬಂತು, ಇಷ್ಟೇ ಸೀಮಿತ ಆಗ್ತದೆ. ಆದರೆ ಕವಿ ದೃಷ್ಟಿಯಿಂದ ಹೇಗಿತ್ತು ಅಂತ ಬಹಳ
ಅದ್ಭುತವಾದ ವರ್ಣನೆ ಇದೆ. ನವಮಾಸ ಭೃತಂ ಗರ್ಭಂ ಭಾಸ್ಕರಸ್ಯ ಗಭಿಸ್ತಿಭಿ ಪೀತ್ವಾ ರಸಂ ಸಮುದ್ರಾಣಂ ಯೌ ಪ್ರಸೂತೋ ರಸಾಯನಂ. ಮೋಡ ಅನ್ನುವಂಥದ್ದು ಅದು 9 ತಿಂಗಳು ಕುಡಿದದ್ದು. ಯಾವ ಸಮುದ್ರದ ನೀರನ್ನು ಸ್ವೀಕಾರ ಮಾಡಿದ್ದು, ಭೂಮಿಯಲ್ಲಿದ್ದ ನೀರನ್ನು ಸ್ವೀಕಾರ ಮಾಡಿದ್ದು ಭಾಸ್ಕರಸ್ಯ ಗಭಿಸ್ತಿಭಿ, ಸೂರ್ಯನ ಕಿರಣ ಎಂಬುದರಿಂದ ತಾನು ಪಾನ ಮಾಡಿದ್ದನ್ನ 9 ತಿಂಗಳು ತುಂಬಿದ ಮೇಲೆ ಹಡೆದಂತೆ ಯೌ ಪ್ರಸೂತೆ ರಸಾಯನಂ. ಆ ಚಿಂತನೆ ನೋಡಿ. ಹಾಗಾಗಿ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಮತ್ತೆ ಸೀತೆ ನೆನಪಾಗ್ತಾ ಇದೆ. ಬಿಸಿಲಿನ ಬೆಗೆಯಿಂದ ಬೆಂದು ಹೋಗಿದ್ದ ಭೂಮಿಗೆ ಮಳೆಯ ಸ್ಪರ್ಶವಾಗಿದೆ. ಏಷ ಘರ್ಮ ಪರಿಕ್ಲಿಷ್ಟ, ಬೆಗೆಯಿಂದ ಏನು ತಾಪಕ್ಕೆ ತಾನು ತುಂಬ ಬೆಂದು ಹೋಗಿದ್ದಳು. ನವವಾರಿ ಪರಿಪ್ಲುತ, ಈಗ ಹೊಸದಾದ ನೀರೆಲ್ಲ ಬಿದ್ದಿದೆ. ಸೀತೇವ ಶೋಕ ಸಂತಾಪ್ತ ಮಹೀಭಾಷ್ಪ ವಿಮುಂಚತಿ, ನೀರು ಹೊರಗಾಗ್ತದಂತೆ. ಬೆಗೆ ಮಳೆ ಬಂದು ನಿಂತ ಮೇಲೆ ಕಾಣಿಸುವಂತೆ ಸೀತೆಯಂತೆ ಶೋಕ ಸಂತಪ್ತ, ತಾನು ದುಃಖದಿಂದ ಸೀತೆ ಹೇಗೆ ತಾನು ಅಳುತ್ತಾ ಇದ್ದಾಳೋ ಅದರಂತೆ ಭೂಮಿಯು ಕೂಡ ತಾನು ನೀರು ಬಿಡ್ತಾ ಇದ್ದಾಳೆಂಬುದನ್ನು ವಿಶೇಷವಾಗಿ ತಾನು ಚಿಂತನೆ ಮಾಡಿದ ಅಂತ ಸುಗ್ರೀವ ರಾಮ ಲಕ್ಷ್ಮಣನಿಗೆ ಹೇಳುವಂಥದ್ದು. ಹೀಗಿದೆ ಮಳೆಗಾಲ, ಹೀಗಿದೆ ಅಂತ. ಅಲ್ಲಿ ನೋಡು, ಆ ಗಿರಿಯನ್ನು ನೋಡು, ಅಲ್ಲಿ ಅರ್ಜುನ ವೃಕ್ಷ ನಿಂತಿದೆ. ಅದು ಹೇಗೆ ಕಾಣ್ತಾ ಇದೆ? ಏಷ ಪುಲ್ಲಾರ್ಜುನ ಶೈಲ ಕೇತಕೈ ಅಧಿವಾಸಿತ ಸುಗ್ರೀವ ಇವ ಶಾಂತಾದಿ ಧಾರಾಭಿ ಅಭಿಷಿಚ್ಯತೆ. ಶಾಂತ ಅರಿ, ವಾಲಿಯ ಮರಣವಾಗಿದೆ, ಸುಗ್ರೀವನಿಗೆ ಈಗ ಪಟ್ಟ ಸಿಕ್ಕಿದೆ. ಹಾಗಾಗಿ ಅದು ಅರ್ಜುನ ವೃಕ್ಷ ನೇರವಾಗಿರುವಂಥದ್ದು, ಕೇದಗೆ ಸುವಾಸನೆ ಕೂಡಿದೆ. ಹಾಗಾಗಿ ಮಳೆಯಿಂದ ಸುಗ್ರೀವ ಹೇಗೆ ಈಗ ಶಾಂತನಾಗಿದ್ದಾನೋ, ತನ್ನ ಶತ್ರುವಾದ ವಾಲಿ ಮರಣದಿಂದ ಹೇಗಿದ್ದಾನೋ ಅದರಂತೆ ಬೇಸಿಗೆಯ ಬೇಗ ಕಣಿಮೆಯಾಗಿ ಈ ಪರ್ವತ ಕಾಣಿಸ್ತಾ ಇದೆ ಅಂತ, ಸುಗ್ರೀವನಂತೆ ಕಾಣ್ತಾ ಇದೆ. ಮತ್ತೆ ಗುಹೆ, ಅಲ್ಲಿ ನೋಡಲ್ಲಿ ಗುಹೆ ಕಾಣಿಸ್ತಾ ಇದೆ. ಇದು ಹೇಗೆ ಕಾಣ್ತಾ ಇದೆ? ಮೇಘ ಕೃಷ್ಣ ದಿನಧರ, ಕಪ್ಪು ಮೋಡ ಆವರಕವಾಗಿದೆ. ಅದೇ ಮಡಿ ಉಟ್ಟುಕೊಂಡಂತೆ ಒಬ್ಬ ವಿಪ್ರ ನಿಂತಿದ್ದಾನಲ್ಲಿ. ಗುಹೆ ಅನ್ನುವಂಥದ್ದೇ ವಿಪ್ರ. ಆ ಗುಹೆಗೆ ಮೋಡ ಆವರಕವಾಗಿದೆ. ಅದನ್ನೇ ಒಬ್ಬ ಬ್ರಾಹ್ಮಣ, ಅವನಿಗೆ ಈ ವಸ್ತ್ರ, ಮಡಿ ವಸ್ತ್ರ. ಆಮೇಲೆ ಧಾರಾ ಯಜ್ಞೋಪವೀತಿನಃ, ಮಳೆ ನೀರೇ, ಅದೇ ವೃಷ್ಟಿ ಮಳೆ ಆಗುವಂಥದ್ದು ಯಜ್ಞೋಪವೀತ. ಮತ್ತೆ ಮಾರುತ ಪೂರಿತ ಗುಹಾ ಪ್ರಾಧೀತ ಇವ ಪರ್ವತಾ, ಒಳಗೆ ಗಾಳಿ ಗುಹೆ ಒಳಗೆ ಪ್ರವೇಶ ಮಾಡಿದಾಗ ಧ್ವನಿ ಬರ್ತಾ ಇದೆ. ಅದೇನು? ವೇದ ಘೋಷ ಹೇಳಿದಂತೆ ಹೀಗಿತ್ತು ಅಂತ. ಆ ಪರ್ವತ ವಿಪ್ರನಂತೆ ಕಾಣಿಸ್ತಾ ಇದೆ. ನೋಡು ಲಕ್ಷ್ಮಣ, ಅಲ್ಲಿ ಗುಡುಗು ಕೇಳ್ತಾ ಇದೆಯಲ್ವಾ? ಗುಡುಗು, ನಾವು ಹೇಳ್ತೇವೆ 2 ಮೋಡಗಳ ಘರ್ಷಣೆ ಆಯಿತು, ಗುಡುಗು ಬಂತು, ಮಿಂಚು ಬಂತು ಅಂತ. ಆದರೆ ಕವಿಯ ದೃಷ್ಟಿಯಲ್ಲಿ ಕಷಾಭಿರಿವ ಹೈವೀಭಿಹಿ, ಮಿಂಚು ಹೊಡಿತಾ ಇದೆ. ವಿದ್ಯುದ್ಭಿಹಿ ಅಭಿತಾಡಿತಂ, ಮೋಡಕ್ಕೆ ಏಟು ಬಿದ್ದಿದೆ. ಮಿಂಚಿನಿಂದ ಮೋಡಕ್ಕೆ ಏಟು ಬಿದ್ದು ಅದು ಅಂತಸ್ತನಿತ ನಿರ್ಘೋಷಂ ಸವೇದನಿ ಮಾಮರು, ಇದು ಮೋಡದ ವೇದನೆ. ಗುಡುಗು ಅನ್ನುವಂಥದ್ದು ಮೋಡದ ನೋವು ಹೊರಗಾಗ್ತಾ ಇದೆ. ಈ ರೀತಿಯಾಗಿ ವಿಶೇಷವಾಗಿ ಮಳೆಯನ್ನು ವರ್ಣನೆ ಮಾಡ್ತಾರೆ. ಮತ್ತು ರಾಮ ಹೇಳುವಂಥ ಅದ್ಭುತ ವೃಕ್ಷಗಳು ಹೀಗಿದ್ದವು ಅಂತೆಲ್ಲ ಹೇಳುವಾಗ ಅಲ್ಲಿ ಸಭೆ ನಡೀತಿತ್ತಂತೆ, ಸಂಗೀತ ಸಭೆ. ಷಟ್ಪಾದ ತಂತ್ರಿ ಮಧುರಾಭಿಧಾನಂ ಪ್ಲವಂಗ ಮೋದೀರಿತ ಕಂಠತಾಲಂ ಆವಿಷ್ಕೃತಂ ಮೇಘ ಮೃದಂಗನಾದೈ ವನೇಶು ಸಂಗೀತ ನ್ಯೋಪ್ರವೃತ್ತಂ. ಹೇಗಿತ್ತು ಅಂದರೆ ಭ್ರಮರಗಳು ಧ್ವನಿ ಮಾಡ್ತಾ ಇದ್ವಂತೆ. ಅದು ಹೇಗಿತ್ತು ಅಂದರೆ ವೀಣೆಯ ಧ್ವನಿಯಂತೆ. ದುಂಬಿಗಳು ಮಳೆ ಬಂದಾಗ ಹಾರ್ತಾ ಇರ್ತವೆ, ಅದು ವೀಣಾ ಧ್ವನಿಯಂತೆ. ಆಮೇಲೆ ಕಪ್ಪೆಗಳು ಕೂಡ ಮಳೆಗಾಲ ಬಂದಾಕೆ ಶಬ್ದ ಮಾಡ್ತವೆ, ಅದು ಕಂಠತಾಳ ಇತ್ತಂತೆ, ಭೇಕರವಾದ ಕಂಠತಾಳವಂತೆ. ಆಮೇಲೆ
ಮೇಘ ಮೃದಂಗ ನಾದೈ, ಗುಡುಗು ಬರುವಂಥದ್ದು, ಇವೆಲ್ಲ ಹೀಗೆ ಮೃದಂಗದ ನಾದ್ಯದಂತಿತ್ತು. ವನೇಶು ಸಂಗೀತ ನಿವಪ್ರವೃತ್ತಂ, ಹೀಗೆ ಸಂಗೀತದ ಸಭೆ ಕಾಡಿನಲ್ಲಿ ನಡೆದಿತ್ತು ಅಂತ ರಾಮ ಲಕ್ಷ್ಮಣನಿಗೆ ಹೇಳಿದಂತೆ ಹೀಗೆ ಮಳೆಯನ್ನ ವಿಶೇಷವಾಗಿ ತಾನು ವರ್ಣನೆ ಮಾಡ್ತಾರೆ. ಈ ರೀತಿಯಾಗಿ ಮಳೆಗಾಲವನ್ನ ನೋಡುತ್ತಾ ಇದು ತನ್ನ ಸ್ತ್ರೀಯ ಜೊತೆಗೆ ಕಾನ್ಪುರುಷನಿಗೆ ಇರಲಿಕ್ಕೆ ಕಾಲ ಅಂತ ದುಃಖಪಟ್ಟಂತೆ ರಾಮ ತಾನು ಕಾಣಿಸುವಂಥದ್ದು. ಅದನ್ನ ಹೇಳ್ತಾ ನಾರಾಯಣ ಪಂಡಿತಾಚಾರ್ಯರು, ಇದೆಲ್ಲ ವಿಡಂಬನೆ ಅಲ್ವಾ. ಮುನೀನಾಂ ಸನಕಾದೀನಾಂ ವಿಷಯಾಹಿ ತೃಣಾಹಿತಾಹ, ಸನಕಾದಿಗಳೇ ಎಲ್ಲ ವಿಷಯವನ್ನ ತೃಣ ಸಮಾನ ಅಂತ ಬಿಟ್ಟಿದ್ದಾರೆ. ಅಂತಹ ಸನಕಾದಿಗಳು ಯತ್ಪಾದ ಪಾಂಸಂ ಸಂಸತ್ಯ ಸೋಜಿತ ಶ್ರೀಹಿತ ಕಥಂ, ಯಾರ ಪಾದ ಧೂಳಿಯನ್ನ ಸ್ಮರಣೆ ಮಾಡುವುದರಿಂದ ಇಂತಹ ವಿಷಯಗಳ ಮೇಲೆ ನಿಗ್ರಹವನ್ನು ಸಂಪಾದನೆ ಮಾಡಿದ್ದಾರೋ ಅಂತಹ ರಾಮ ಶ್ರೀ ವಿಚಾರದಲ್ಲಿ ಇಲ್ಲ, ಕೇವಲ ನಟನೆ ಅಷ್ಟೇ ಇದು ಎಂಬುದನ್ನ ಮತ್ತೆ 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 ತಾವು ಹೇಳ್ತಾ ಇದ್ದಾರೆ. ಅಲ್ಲಿ ನಡೆದಂಥ ವಿಷಯವನ್ನು ಹೇಳುತ್ತಾ ನಾರಾಯಣ ಪಂಡಿತ ಆಚಾರ್ಯರು ಮಳೆಗಾಲ ಮುಗಿಯಿತು, ಶರತ್ಕಾಲ ಬಂತು. ಸ್ವಚ್ಛಂಬರ ಸ್ಮಿತಾಭ್ಯಾಸ ಸಿತಾಭ್ಯಾಸ್ಯ ವಿಶುದ್ಧ ಶಾವತಿ ಶರತ್, ಶರತ್ ಬಂದಾಗ ಮೋಡದ ಏನು ಆವರಕ ಇತ್ತು ಆಗಸದಲ್ಲಿ ಅದೆಲ್ಲ ತಿಳಿಯಾಯಿತಂತೆ. ಅರಳಿದ ಕಮಲದ ಮುಖದಂತ ಆ ಸ್ತ್ರೀ ಶರತ್ಕಾಲ ಬಂದಿದೆ, ಲಕ್ಷ್ಮಣ ಸೂಚನೆ, ಲಕ್ಷ್ಮಣಂ ಬೋಧಯಾ ಮಾಸ ಜಾನಕಿ ಮೃಗ್ಯತಾಮಿತಿ, ಜಾನಕಿಯನ್ನ ಹುಡುಕುವ ಕಾರ್ಯದಲ್ಲಿ ತೊಡಗುವವನಾಗುವಂತ ಲಕ್ಷ್ಮಣನಿಗೆ ಹೇಳಿದಂತೆ ಶರತ್ಕಾಲ ಬಂದಿತು ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಅಂದರೆ ಕಾವ್ಯ ರಸವನ್ನ ಆಸ್ವಾದನೆ ಮಾಡಿದರೆ ಬಹು ಅದ್ಭುತ, ಅದು ಆಸ್ವಾದನೆ ಮಾಡಬೇಕು. ಹೀಗೆ ನಾರಾಯಣ ಪಂಡಿತಾಚಾರ್ಯರು ಶರತ್ಕಾಲ ಬಂದ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಇಲ್ಲಿ ಸುಗ್ರೀವ ಭೋಗದಲ್ಲಿ ರತನಾಗಿದ್ದಾನೆ. ಹಲವು ಸಮಯದ ನಂತರ ಸಿಕ್ಕಿರುವಂತಹ ತನ್ನ ಮಡದಿ ತಾರೆಯ ಜೊತೆಗೂ ಕೂಡ ತಾನು ಇದ್ದಾನೆ. ರಾಜ್ಯವನ್ನು ನೋಡಿಕೊಳ್ಳಲಿಕ್ಕೆ ಸಮರ್ಥರಾದ ಮಂತ್ರಿಗಳನ್ನು ನೇಮನ ಮಾಡಿದ್ದಾನೆ. ಹನುಮಂತ ಬಂದು ಸುಗ್ರೀವನಿಗೆ ಹೇಳ್ತಾ ಇದ್ದಾನೆ, ಸುಗ್ರೀವ ಪ್ರಾಪ್ತ ರಾಮಪ್ರಸಾದೇನ, ನಿನಗೀ ವೈಭವ ಸಿಕ್ಕಿರುವುದು ರಾಮದೇವರ ಅನುಗ್ರಹದಿಂದ. ರಾಜ್ಯಕೋಶ ಶ್ರೇಯಸ್ತ್ವಯ, ನಿನ್ನ ಮಡದಿ ಆಗಲಿ ರಾಜ್ಯಕೋಶಗಳಾಗಲಿ ಎಲ್ಲ ಸಿಕ್ಕಿರುವಂಥದ್ದು ರಾಮನ ಅನುಗ್ರಹದಿಂದ. ನೀ ಅದರಲ್ಲಿ ಮಗ್ನನಾಗಿದ್ದೀಯಾ. ನಾತನ್ನೋ ವ್ಯಸ್ಮರ ಕಥಂ, ಇಂತಹ ಎಲ್ಲ ಸುಖವನ್ನು ಕೊಟ್ಟ ರಾಮನನ್ನ ಹೇಗೆ ಮರೆತಿದ್ದೀಯಾ? ನಿನ್ನ ಕರ್ತವ್ಯ ಇದೆಯಲ್ವಾ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಸ್ಮರಣೆ ಸಲ್ಲದು. ಸರ್ಪವದ್ ಹರ್ಷವಂತೋಮೆ ವಿಸ್ಮರಂತಿ ಉಪಕಾರಕಂ, ಯಾರು ಸರ್ಪದಂತೆ ಉನ್ಮತ್ತರಾಗಿ ಉಪಕಾರವನ್ನ ಮಾಡು ಮರೆಯುತ್ತಾರೋ ಇದು ನಿನಗೆ ಸರಿಯಲ್ಲ. ದ್ವಾದಶ ಮಾತೃಸೈತೇಶನ್, ಯಾರಿ ನಿನ್ನಂಥವರು ಉಪಕಾರವನ್ನು ಪಡೆದವರು ಕೂಡ ಮರೆತಾಗ ಎಚ್ಚರ ಮಾಡುವ ಕರ್ತವ್ಯ. ರಾಜನ್ ಕಾರ್ಯಮ್ಮಿ ಶಿಕ್ಷಣ, ನನ್ನಂಥವರ ಕಾರ್ಯ ನಿಮಗೆ ಎಚ್ಚರ ತಂದು ಕೊಡುವಂಥದ್ದು ಎಂಬುದಾಗಿ ಸುಗ್ರೀವನಿಗೆ ಹನುಮಂತ ಉಪದೇಶವನ್ನು ಕೊಡುತ್ತಾ, ನೋಡು ರಾಮ ಅಂತಿದ್ದವನವಲ್ಲ, ಇಡೀ ಜಗತ್ತಿನ ಒಡೆಯ ಅವನು. ಅವನ ಕಾರ್ಯ ಸ್ವಕೀಯನ್ನೇವ ಕರ್ತವ್ಯಂ, ಅವನಿಗೆ ಮಾತು ಕೊಟ್ಟಂತೆ ಸೀತಾನ್ವೇಷಣೆ ಮಾಡುವ ಕಾರ್ಯ ನಮ್ಮ ಕರ್ತವ್ಯ. ಹಾಗಾಗಿ ಈ ಕೂಡಲೇ ವಾನರರನ್ನ ಕಳಿಸಿಕೊಡು ಎಂಬುದಾಗಿ ಹನುಮಂತ ತಾನು ತಿಳಿಸಿಕೊಡ್ತಾನೆ. ಇನ್ನಷ್ಟು ವಾಲ್ಮೀಕಿ ಮಹರ್ಷಿಗಳು ವಿಶೇಷವಾಗಿ ಒಂದಷ್ಟು ಸಂಗ್ರಹ ಮಾಡಿಕೊಡ್ತಾರೆ. ರಾಜ, ನಿನಗೀಗ ರಾಜ್ಯ ಕೈ ಸೇರಿದೆ, ಕೀರ್ತಿ ಬಂದಿದೆ, ಸಂಪತ್ತುಗಳೆಲ್ಲವೂ ಬಂದಿದೆ, ಆದರೆ ಮಿತ್ರರ ಸಂಗ್ರಹ ಮಾಡಬೇಕಾಗಿದೆ ನೀನು. ಇವತ್ತು ನಿನ್ನಲ್ಲಿ ಸಂಪತ್ತು ಬಂದಿದೆ ಸರಿ, ಆದರೆ ಮಿತ್ರರು, ನಮ್ಮ ಆಪತ್ತಿನಲ್ಲಿ ನಮಗೆ ಸಹಾಯ ಮಾಡುವವರು, ಅವರ ಸಂಗ್ರಹವಾಗಬೇಕಾಗಿದೆ. ಹಾಗಾಗಿ ಯಸ್ಯ ಕೋಶಶ್ಚ ದಂಡಶ್ಚ ಮಿತ್ರಾಣ್ಯಾತ್ಮಾಚ ಭೂಮಿಪಃ ಸಮವೇತಾನಿ ಸರ್ವಾಣಿ ಸರಾಜ್ಯ ಮಹದುಕ್ಷ್ಣತೆ, ಯಾರಲ್ಲಿ ಕೋಶ ಇದೆ, ಸೈನ್ಯ ಇದೆ, ಒಳ್ಳೆಯ ಸ್ನೇಹಿತರೂ ಇದ್ದಾರೆ, ಮಿತ್ರರು ಇದ್ದಾರೆ, ಅವನಿಗೆ ಉತ್ತಮವಾದ ರಾಜ್ಯ ಒದಗಿ ಬರ್ತದೆ. ಹಾಗಾಗಿ ನೀನು ಕೂಡ ಎಚ್ಚರದಿಂದಿರು. ರಾಮನ ಕಾರ್ಯ ನಾವು ಮಾಡಬೇಕಾದಂತಹ ಬೇರೆ ಅವಶ್ಯವಾದ ಬೇರೆ ಕಾರ್ಯಗಳಿದ್ದರೂ ಕೂಡ
ಆ ಕಾರ್ಯಗಳನ್ನು ಬಿಟ್ಟಾದರೂ ಕೂಡ ಮಿತ್ರನ ಕಾರ್ಯ ಮಾಡಬೇಕಾಗಿದೆ. ಇದು ಕರ್ತವ್ಯ. ಮಿತ್ರಾರ್ಥಂ ಅಭಿನೀತಾರ್ಥಂ ಯಥಾವತ್ ಕರ್ತುಮರ್ಹತಿ. ಹೇಳಿದಂತೆ, ನಾನು ಮಾತು ಕೊಟ್ಟಂತೆ ನೀನೇನು ಮಾತು ಕೊಟ್ಟಿದ್ದಿ ಅದರಂತೆ ನಡೆದುಕೊಳ್ಳಬೇಕಾಗಿದೆ. ಇದು ಕರ್ತವ್ಯ ಅಂತ ವಿಶೇಷವಾಗಿ ಹನುಮಂತ ಸುಗ್ರೀವನಿಗೆ ಉಪದೇಶವನ್ನು ಕೊಡ್ತಾ ಇದ್ದಾನೆ. ಈ ಕಡೆಯಲ್ಲಿ ಲಕ್ಷ್ಮಣನಿಗೆ ರಾಮ ಮತ್ತು ವರ್ಣನೆ ಮಾಡ್ತಾನೆ. ಮಳೆಗಾಲ ಕಳೆದಿದೆ, ಶರದೃತು ಬಂದಿದೆ. ವಾಲ್ಮೀಕಿಗಳು ಹೇಳ್ತಾ ಇದ್ದಾರೆ, ಗಂಡು ನವಿಲು ಧ್ಯಾನ ಮಾಡ್ತಾ ಇದೆ ಅಂತ ಕಾಣಿಸ್ತಾ ಇದೆ ಅಂತ. ಯಾಕೆ? ನಭಸ್ಸಮೀಕ್ಷಾಂಬುದರೈ ವಿಮುಕ್ತಂ. ಆಕಾಶವನ್ನು ನೋಡಿತಂತೆ ಗಂಡು ನವಿಲು, ಮೋಡ ಇಲ್ಲ, ಮಳೆ ಮೋಡ ಆಯಿತು. ನವಿಲು ತಾನು ಹೆದರಿ ನರ್ತನ ಮಾಡುವಂಥದ್ದು. ಆಕಾಶದಲ್ಲಿ ಮೋಡ ಇಲ್ಲ, ಯಾವ ನೀರನ್ನ ಮಳೆಯನ್ನ ಕೊಡುವಂತಹ ಮೋಡ, ಕಪ್ಪು ಮೋಡ ಕಾಣ್ತಾ ಇಲ್ಲ, ಬೇಜಾರಾಯಿತು. ಹಾಗಾಗಿ ವಿಮುಕ್ತ ಬರ್ಹಾಭರಣ ವನೇಶು, ತನ್ನ ರೆಕ್ಕೆಯನ್ನು ಬಿಚ್ಚಿದಂತೆ ಉದುರಿಸಿಕೊಂಡಿದೆ. ಮತ್ತೆ ಪ್ರಿಯಾ ಸ್ವಸಕ್ತ ವಿನಿವೃತ್ತ ಶೋಭಾ, ತನ್ನ ಮಡದಿಯ ಬಗ್ಗೆ ಕೂಡ ಪ್ರೀತಿ ಇಲ್ಲವಂತೆ. ಗತೋತ್ಸವ ಧ್ಯಾನ ಪರಾಮಯೂರಾ, ಹೀಗೆ ಮಯೂರ ಧ್ಯಾನಪರವಾಯಿತು. ಅಂದ್ರೆ ಶರತ್ಕಾಲ ಬಂದ ಕಾಲ ನವಿಲಿಗೆ ಬೇಜಾರು ತಂದಿತು ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಹೀಗಿತ್ತು ಅಂತ. ಸರ್ಪಗಳೆಲ್ಲ ಬಿಲದ ಒಳಗೆ ಹೋಗಿದ್ವಂತೆ. ಮಳೆ ಬಂದಿತ್ತು, ಎಲ್ಲ ಗುಹಾ ಪ್ರವೇಶ, ಬಿಲದ ಒಳಗೆ ಪ್ರವೇಶ ಮಾಡಿದ್ರು. ಶರತ್ಕಾಲ ಬಂದಿದೆ, ಆ ಸರ್ಪಗಳು ಹೊರ ಬಂದಿವೆ. ಒಳಗೆ ಆಹಾರ ಇರಲಿಲ್ಲ. ಈಗ ಬಣ್ಣ ಬಣ್ಣದ ಸರ್ಪಗಳೆಲ್ಲ ಹೊರಗೆ ಬಂದಿದೆ. ಶಿರೋಪಿತ ವಿಪ್ರ ಸರಂತಿ ಸರ್ಪ. ಈಗ ಹಾಗಾಗಿ ಇಡೀ ಪ್ರಕೃತಿಯಲ್ಲಿ ಸರ್ಪಗಳು ಕಾಣ್ಲಿಕ್ಕೆ ಸಿಗ್ತಾ ಇದೆ. ಮಳೆ ಕಡಿಮೆ ಆದ ಮೇಲೆ ಕಾಣ್ತಾ ಇದೆ ಅಂತ ಹೇಳುತ್ತಾ, ನೋಡು ಇದು ಯೋಗ್ಯ ಕಾಲ. ಇದು ಅನ್ಯೋನ್ಯ ಬದ್ಧವೀರಾಣ ಜಿಗೀಷೂಣ ನೃಪಾತ್ಮಜ, ಮತ್ತೊಬ್ಬರನ್ನ ಗೆಲ್ಲಬೇಕು ಅಂತ ಬಯಸುವವರಿಗೆ ಯುದ್ಧ ಸನ್ನದ್ಧವಾಗಲಿಕ್ಕೆ ಯೋಗ್ಯ ಕಾಲ. ಹಾಗಾಗಿ ಶರತ್ಕಾಲ ಬಂದಿದೆ ಅಂದ್ರೆ ಯುದ್ಧಕ್ಕೆ ತೆರಳುತ್ತೆ. ಆದರೆ ಸುಗ್ರೀವ ನಚ ಪಶ್ಯಾಮಿ ಸುಗ್ರೀವ ಉದ್ಯೋಗಂ ತಥಾವಿಧಂ, ಯುದ್ಧಕ್ಕೆ ಸನ್ನದ್ಧನಾಗಲಿಕ್ಕೆ ಸುಗ್ರೀವ ಏನಾದರೂ ಮಾಡ್ತಾ ಇದ್ದಾನ? ನನಗೆ ಕಾಣಿಸ್ತಾ ಇಲ್ಲ. ಸುಗ್ರೀವನಿಗೆ ಈ ರೀತಿ ಆಲೋಚನೆ ಬಂದಿರಬಹುದಾ? ರಾಮ ತನ್ನ ರಾಜ್ಯದಿಂದ ಹೊರಹಾಕಲ್ಪಟ್ಟವನು, ಅನಾಥಃ ಕೃತರಾಜ್ಯ ಅಯಂ ರಾವಣೇನ ಚ ದರ್ಶಿತ. ರಾವಣ ಸೀತೆಯನ್ನು ಅಪಹಾರ ಮಾಡಿದ್ದಾನೆ, ಅವನ ರಾಜ್ಯ ಕಳೆದುಕೊಂಡಿದ್ದಾನೆ. ದೀನಃ, ಮತ್ತೆ ದೂರಗ್ರಹ, ತನ್ನ ಊರಿಂದ ತುಂಬಾ ದೂರ ಬಂದಿದ್ದಾನೆ. ಆದರೆ ತನ್ನ ಮಡದಿಯ ಬಗ್ಗೆ ಆಸೆ ಇದೆ ರಾಮನಿಗೆ, ನನಗೆ ಶರಣಾಗಿದ್ದಾನೆ ಎಂಬುವ ಕಾರಣದಿಂದ ಸುಗ್ರೀವ ಒಂದೊಮ್ಮೆ ನನ್ನನ್ನ ಮರೆತಿದ್ದಾನೋ ಏನೋ, ಉದಾಸೀನ ಮಾಡ್ತಾ ಇದ್ದಾನೋ ಏನೋ ಎನ್ನುವುದನ್ನ ರಾಮ ಆಲೋಚನೆ ಮಾಡಿದಂತೆ ಲಕ್ಷ್ಮಣ ಹೇಳ್ತಾ ಇದ್ದಾನೆ, ನೀನು ಲಕ್ಷ್ಮಣ ವಾಲಿಗೆ ಎಚ್ಚರ ಕೊಡಬೇಕು ನೀನು ಅಂತ. ಏನು ಅಂತ? ವಾಲಿ ಹೋದಂತಹ ದಾರಿ ಇದೆಯಲ್ಲ, ತನ್ನ ಮಾತು ಕೊಟ್ಟವರು, ಶುಭಂ ವಾ ಯದಿವಾ ಪಾಪಂ ಯೋಹಿ ವಾಕ್ಯ ಮುದಿರಿತಂ, ಅದು ಶುಭವಾಗಲಿ ಅಥವಾ ಪಾಪದಾಗಲಿ ಮಾತು ಹೇಳಿದ್ದನ್ನ ಸತ್ಯೇನ ಪರಿಗಣ್ಯಾತಿ ಸವೀರ ಪುರುಷೋತ್ತಮ. ಯಾರು ಅದನ್ನ ತಾವು ಹೇಳಿದ ಮಾತನ್ನ ಪಾಲನೆ ಮಾಡ್ತಾರೋ ಅವರೇ ಪುರುಷೋತ್ತಮರು ಅಂತ. ಆದರೆ ಕೃತಾರ್ಥಾನ ಮಿತ್ರಾಣ ನಭವಂತಿಯೇ ತಾನ್ ಮೃತಾನಪಿ ಕ್ರವ್ಯಾದಾಹ ಕೃತಜ್ಞೋ ಉಪಭುಜ್ಯತೆ. ಒಂದೊಮ್ಮೆ ಯಾರಾದರೂ ತಮ್ಮ ಕೆಲಸವನ್ನ ಸಾಧನೆ ಮಾಡಿಕೊಂಡ ಮೇಲೆ ತಮಗೆ ಸಹಕಾರ ಕೊಟ್ಟಂತಹ ಮಿತ್ರರ ಕಾರ್ಯವನ್ನ ಯಾರು ಅವ್ರದ್ದೇನು ಸಾಧನೆ ಆಗಿಲ್ಲ, ನಾವು ಹೇಳ್ತೇವೆ ನಮಗ್ ನೀವು ಹೆಲ್ಪ್ ಮಾಡಿದ್ರೆ ಮತ್ತೆ ನಾವು ಪ್ರತಿಯಾಗಿ ಹೆಲ್ಪ್ ಮಾಡ್ತೇವೆ ಅಂತ ಹೇಳಿರ್ತೇವೆ. ನಮ್ಮ ಕೆಲಸ ಆದ ಮೇಲೆ ನಾವು ಮತ್ತೆ ಅವರಿಗೆ ಉಪಕಾರವನ್ನ ಮಾಡದಿದ್ದರೆ, ಪ್ರತ್ಯುಪಕಾರವನ್ನ ಮಾಡದಿದ್ದರೆ ಅವರು ಮೃತಿಸಿದಂತ ಮೇಲೆ ಅವರ ದೇಹವನ್ನ ನಾಯಿ ನರಿಗಳು ಕೂಡ ಮುಟ್ಟುವುದಿಲ್ಲ. ಅಂತಹ ಪಾಪಿಷ್ಟ ಎಂಬುದನ್ನ ನೀನು ವಿಶೇಷವಾಗಿ ವಾಲಿಗೆ ಎಚ್ಚರಿಸಬೇಕು. ಅಷ್ಟೇ ಅಲ್ಲ, ನಚ ಸಂಕುಚಿತ ಪಂಥ ಏನ ವಾಲಿ ಹತೋಗತಃ, ವಾಲಿ ಹೋದಂತ ಮಾರ್ಗ ಇದೆಯಲ್ಲ ಅದೇನು ಚಿಕ್ಕದಾಗಿಲ್ಲ, ನೀನು ಹೋಗುವಷ್ಟು ಇದೆ ವ್ಯವಸ್ಥೆ. ಈ ಎಚ್ಚರವನ್ನ ನೀನು ಹೇಳಬೇಕು.
ಸಮಯೇ ತಿಷ್ಟ ಸುಗ್ರೀವ ಮಾವಲಿ ವಾಲಿಪ ಪಥಮನ್ವಕಾ, ವಾಲಿಯ ಪಥವನ್ನ ನೀನು ಅದನ್ನು ಹಿಂಬಾಲಿಸಿಕೊಂಡು ಹೋಗಬೇಡ. ಏಕ ಏವ ರಣೇ ವಾಲಿ ಶರೇಣ ನಿಹತೋಮಯ, ಎಚ್ಚರ ಇರಲಿ, ಒಂದೇ ಬಾಣದಿಂದ ವಾಲಿಯ ಸಂಹಾರ ಮಾಡಿದ್ದೇನೆ. ತ್ವಾಂತು ಸತ್ಯ ಅತಿಕ್ರಾಂತ ಮನುಷ್ಯಾನಿ ಸಭಾಂಧವಂ, ನೀನು ಕೊಟ್ಟ ಮಾತನ್ನ ನಡೆಸಿಕೊಡದಿದ್ದರೆ ನಿನ್ನ ಸಭಾಂಧವ ಎಲ್ಲ ಕುಟುಂಬದ ಜೊತೆಗೆ ನಾಶ ಮಾಡ್ತೇನೆ. ತದೇವ ವಿಹಿತಂ ವಿಹಿತೇ ಕಾರ್ಯ ಯದ್ಹಿತಂ ಪುರುಷರ್ಷಭ ತತ್ತದ್ಭೂಹಿ ನರಶ್ಚೇಟ ತ್ವರ ಕಾಲ ವ್ಯತಿಕ್ರಮ, ಕಾಲವನ್ನ ವ್ಯರ್ಥ ಮಾಡಬೇಡ ಎಂಬುದಾಗಿ ರಾಮ ಸುಗ್ರೀವನ ಬಗ್ಗೆ ಲಕ್ಷ್ಮಣನ ಹತ್ತಿರ ಹೇಳ್ತಾ ಇದ್ದಾನೆ. ಆದರೆ ಹನುಮಂತ ಬಂದು ಹೇಳಿದಾಗಲೇ ನೀಲನನ್ನ ಕರೆಸಿ ಸುಗ್ರೀವ ಅಪ್ಪಣೆ ಕೊಟ್ಟಿದ್ದಾನೆ, 7 ದಿನದಲ್ಲಿ ಎಲ್ಲಾ ಕಪಿಸೈನ್ಯ ವಾಪಸ್ ಬರಬೇಕು ಇಲ್ಲಿಗೆ, ನನ್ನ ಅಪ್ಪಣೆಯಾಗಿದೆ. ಈ ಜಗತ್ ಅಲ್ಲಲ್ಲಿ ವ್ಯಾಪಿಸಿಕೊಂಡಿರುವ ಎಲ್ಲ ಕಪಿಸೈನಿ ಎಲ್ಲರೂ ಕೂಡ 7 ದಿನದಲ್ಲಿ ಬರಬೇಕು. 7 ದಿನವಾದ ಮೇಲೆ ಬಂದರೆ ಅವರಿಗೆ ಖಂಡಿತವಾಗಿ ಶಿಕ್ಷೆ ಇದೆ ಎಂಬುದಾಗಿ ಸುಗ್ರೀವ ಹೇಳಿದ್ದಾನೆ. ರಾಮ ಸುಗ್ರೀವನನ್ನ ನೀನು ಮಾತಾಡಿಸಬೇಕು ಅಂತ ಹೇಳುವಾಗ ಲಕ್ಷ್ಮಣನಿಗೆ ಬೇಜಾರಾಯ್ತಂತೆ. ಸಮಯ ಮೀರಿದೆ, ವಾಲಿಯ ಸಂಹಾರ ಆಗಿ ಸುಗ್ರೀವನ ಎಲ್ಲ ದುಃಖಗಳು ಪರಿಹಾರವಾಗಿ ನಾವು ಹೇಳಿದ್ಯಾವುದು, ಇದು ಈಗ ಮಳೆಗಾಲ ಶ್ರಾವಣ ಕಳೆಯಲಿ, ಕಾರ್ತಿಕ ಮಾಸ ಬರಲಿ ಅಂತ ಮಾಸ ಬಂದಿದೆ. ಮಳೆ ನಿಂತ ಮೇಲೂ ಕೂಡ ಈ ಸುಗ್ರೀವನ ಎಚ್ಚರ ಬಂದಿಲ್ಲ, ಅಣ್ಣನಿಗೆ ಸಿಟ್ಟು ಬರ್ತಾ ಇಲ್ಲ. ನಾನು ಹೋಗಿ ಅದು ನಾಶ ಮಾಡ್ತೇನೆ ಅಂತ ಅಲ್ಲ, ಕೊಟ್ಟವನು ಮಾತು ಸುಗ್ರೀವ ಇಲ್ಲ, ಸುಗ್ರೀವ ಸತ್ತು ಹೋಗ್ಲಿ, ಅಂಗದ ಇದ್ದಾನೆ, ಅಂಗದ ಸಹಾಯದಿಂದ ನಾವು ಸೀತಾನ್ವೇಷಣೆ ಮಾಡೋಣ. ಅತಿಸಕ್ತೇ ದುರಾಚಾರೇ ವಾದಿಜ್ಞೇ ರವಿಜೇ ಹತೆ ವಿಚಿನ್ನತೋ ಅಂಗದೋ ರಾಜ ಸೀತಾ ಹನುಮತ ಸಹ, ಹನುಮಂತನ ಜೊತೆಗೆ ನಾವು ಅಂಗದನ್ನು ಇಟ್ಟುಕೊಂಡು ಸೀತೆ ಅನ್ವೇಷಣೆ ಮಾಡೋಣ. ಈ ಸುಗ್ರೀವನನ್ನ ನಾನು ಕೊಂದೇ ಬಿಡ್ತೇನೆ ಎಂಬುದಾಗಿ, ಯಾಕೆ ಭೋಗದಲ್ಲಿ ರತನಾಗಿದ್ದಾನೆ. ಅಥವಾ ರಾಮ ನಿನಗೆ ವಾನರರ ಸಹಾಯ ಬೇಕಾ, ಅಥವಾ ವಾನರೇ ಚಿಂತೆ ನಿಜ ಕಾರ್ಯಸ್ಯ ಸಾಧನೆ. ರಾಮ ನಿನಗೆ ಕಪಿಸೈನ್ಯ ಸಹಾಯ ಬೇಕಾ? ತ್ವದ್ಭೂ ಭಂಗೇಣ ನಿಯತಂ ಅನುನಾದ ಜಗತ್ತಯಂ, ನಿನ್ನ ಹುಬ್ಬಿನ ಕುಣಿತಕ್ಕೆ 3 ಲೋಕಗಳು ಕೂಡ ನಡೆಯುತ್ತಂತಿರುವಾಗ ಕಪಿ ಸೈನ್ಯದ ಸಹಾಯ ನಿನಗೆ ಬೇಕಾ ರಾಮ ಅನ್ನುವಾಗ ರಾಮ ಹೇಳ್ತಾನೆ, ಮಾತಾತ ಸಾಹಸಂ ಕಾರ್ಷಿ, ದುಡುಕಬೇಡ, ಹೋಗು, ಎಚ್ಚರ ಕೊಡು. ಈ ರೀತಿಯಾಗಿ ನಿನಗೂ ಕೂಡ ವಾಲಿಯ ಗತಿ ಆಗ್ತದೆ ಅಂತ ಎಚ್ಚರ ಕೊಡು. ಆವಾಗಲೂ ಕೂಡ ಅವನು ಎಚ್ಚೆತ್ತುಕೊಳ್ಳದಿದ್ದರೆ ಆಗ ಆಲೋಚನೆ ಮಾಡು ಅವನಿಗೆ ನೀಡಬೇಕಾದ ಶಿಕ್ಷೆ. ಒಮ್ಮೆ ಎಚ್ಚರ ಕೊಡಬೇಕು ಎಂಬುದಾಗಿ ರಾಮನ ಮಾತಿನಂತೆ ಲಕ್ಷ್ಮಣ ತಾನು ಕಿಷ್ಕಿಂಧ ನಗರ ಪ್ರವೇಶವನ್ನ ಮಾಡುವಂಥದ್ದು. ದ್ವಾರವನ್ನ ಕಾಯುತ್ತಾ ಮಹಾಮಹಾ ಪರಾಕ್ರಮಿಗಳ ಕಪಿಗಳಿದ್ದರಂತೆ. ಅವರೆಲ್ಲ ಒಬ್ಬೊಬ್ಬರ ಸಾಮರ್ಥ್ಯ ವರ್ಣನೆ ಮಾಡ್ತಾರೆ. 100 ಆನೆ, 1000 ಆನೆ ಬಲಶಾಲಿಗಳಾದ ಕಪಿಗಳೆಲ್ಲರೂ ಕಾಯ್ತಾ ಇದ್ದಂತೆ. ಆದರೆ ಲಕ್ಷ್ಮಣ ಬರ್ತಾ ಇರುವಂತಹ ಆ ವೇಗ, ಅವನ ನಡಿಗೆ, ಆ ಶಬ್ದವನ್ನ ಕೇಳಿ ಇವನು ಮಹಾ ಕೋಪಿಷ್ಠನಾಗಿದ್ದಾನೆ ಎನ್ನುವುದಾಗಿ ಆಲೋಚನೆ ಮಾಡಿ ಓಡಿ ತನ್ನ ಅಂಗದಲ್ಲಿ ತಿಳಿಸಿದ್ದಾರಂತೆ. ಲಕ್ಷ್ಮಣ ಇಷ್ಟು ಕೋಪಿಷ್ಠನಾಗಿ ಬರ್ತಾ ಇದ್ದಾನೆ, ಯಾರಿಗೂ ನಿಲ್ಲಿಕ್ಕಾಗಿಲ್ಲ ಅಂತೆ. ಲಕ್ಷ್ಮಣ ಆ ಅಂಗದ ಬಂದು ಲಕ್ಷ್ಮಣ ನಮಸ್ಕಾರ ಮಾಡ್ತಾನೆ. ರಾಮನಿಗೆ ಕೊಟ್ಟ ಮಾತಿನಂತೆ ಸಮಯ ಆಗಿದೆ. ಈಗ ಸುಗ್ರೀವ ತನ್ನ ಹೇಳಿದ ಮಾತಿಗೆ ಸರಿಯಾಗಿ ನಡೆಯಬೇಕು. ಅವನಿಗೆ ಈ ವಿಚಾರವನ್ನ ತಿಳಿಸಿ ಅವನ ಪ್ರತಿಕ್ರಿಯೆಯನ್ನು ತಂದು ಹೇಳುವಂತ ಲಕ್ಷ್ಮಣ ಅಂಗದನಿಗೆ ಹೇಳಿದಾಗ ಅಂಗದ ಅಂತಃಪುರಕ್ಕೆ ಬಂದು ಸುಗ್ರೀವನಿಗೆ ನಮಸ್ಕಾರವನ್ನ ಮಾಡಿ, ತನ್ನ ತಾಯಿ ತಾರೆಗೂ ರುಮೆಗೂ ಕೂಡ ನಮಸ್ಕಾರವನ್ನ ಮಾಡಿ, ರಾಮನಿಂದ ಕಳಿಸಿಕೊಟ್ಟಲ್ಪಡಂತಹ ಲಕ್ಷ್ಮಣ ಬಂದಿದ್ದಾನೆ, ಅವನು ಕ್ರುದ್ಧನಾಗಿದ್ದಾನೆ ಎಂಬುದಾಗಿ ಹೇಳುವಾಗ ಸುಗ್ರೀವ ಹೇಳುತ್ತಾನೆ, ನಾನೇನ್ ತಪ್ಪು ಮಾಡಿಲ್ಲ ಅಲ್ವಾ, ರಾಮಂ ಪ್ರತಿ ಮಯಾ ಕಿಂಚಿ ನದುರುಕ್ತ ನದುಷ್ಕೃತಂ, ನಾನು ಯಾವತ್ತೂ ಕೂಡ ರಾಮದ ಬಗ್ಗೆ ಒಂದು ಕೆಟ್ಟ ಮಾತು ಆಡಿದ್ದಿಲ್ಲ, ಚಿಂತನೆ ಮಾಡಿಲ್ಲ, ಆಡ್ಲೂ ಇಲ್ಲ, ಕಾರ್ಯವನ್ನು ಮಾಡಿಲ್ಲ. ಆದರೆ ಲಕ್ಷ್ಮಣ ಕೆರಳಿದ್ದಾನಲ್ವ, ಇದು ಯಾಕೆ? ವಿಪರೀತೋ ಹಿ ಮೇ ವಿಧಿಹಿ,
ವಿಧಿ ನನ್ನ ವಿರುದ್ಧ ಇರುವಾಗ ನಾವು ಮಾಡಿದ್ದೆಲ್ಲವೂ ಕೆಟ್ಟದ್ದೇ ಆಗ್ತದೆ ಅಲ್ವಾ. ವಿಪರೀತೋ ಹಿ ಮೇ ವಿಧಿ. ವಿಧಿ ನಮ್ಮ ಮಾತು ಹಾಗಿರುವುದಿಲ್ಲ ಕೆಲವೊಮ್ಮೆ, ಆದರೆ ಕೇಳುವವರಿಗೆ ನೀವು ಹೀಗೆ ಮಾತಾಡಿ ಕೇಳಿಸ್ತದೆ. ಅದು 4 ಜನ ಸಾಕ್ಷಿ ಸಿಕ್ಕಿ ಬಿಡ್ತಾರೆ, ಹೌದು ನೀವು ಹೀಗೆ ಹೇಳಿದ್ದು ಅಂತ. ವಿಪರೀತೋ ಹಿ ಮೇ ವಿಧಿ ಎಂಬ ನಾರಾಯಣ ಪಂಡಿತರ ಅದ್ಭುತ ಮಾತು. ಸುಗ್ರೀವ ತುಂಬಾ ಪೇಚಾಡ್ತಾನೆ. ಮಿತ್ರರನ್ನ ಸಂಗ್ರಹಿಸಿಕೊಳ್ಳುವುದು ಬಹಳ ಸುಲಭ. ಸರ್ವತಾ ಸುಕರಂ ಮಿತ್ರಂ ದುಷ್ಕರಂ ಪರಿಪಾಲನಂ. ಸಂಪಾದನೆ ಮಾಡಿಕೊಂಡ್ವಿ, ಮಿತ್ರರ ಸಂಖ್ಯೆ ತುಂಬಾ ದೊಡ್ಡದು, ಆದರೆ ಉಳಿಸಿಕೊಳ್ಳುವುದಿಲ್ಲ. ಮಿತ್ರರನ್ನ ಉಳಿಸಿಕೊಳ್ಳುವಂತದ್ದು ಅದು ಬಹಳ ಕಷ್ಟ. ದುಷ್ಕರಂ ಪರಿಪಾಲನಂ ಎಂಬ ಮಾತನ್ನ ಸುಗ್ರೀವ ತಾನು ಹೇಳುತ್ತಾನೆ. ಕೊನೆಗೆ ಇವನನ್ನ ಶಾಂತಿ ಮಾಡಲಿಕ್ಕೆ ತಾನು ಲಕ್ಷ್ಮಣ ಪ್ರವೇಶ ಮಾಡ್ತಾ ಇದ್ದಾನೆ. ದ್ವಾರಪಾಲಕ ಯಾರಿದ್ದರೂ ಯಾರನ್ನು ಗಮನಿಸದೆ ಕೂಡ ಅಂಗದ ಹೋಗಿ ಸುಗ್ರೀವನಿಗೆ ಲಕ್ಷ್ಮಣ ಒಂದು ವಿಚಾರ ತಿಳಿಸಿ ಆಗಿದೆ. ತಾನು ಒಳಗೆ ಪ್ರವೇಶ ಮಾಡ್ತಾನೆ. ಅಲ್ಲಿ ಕಪಿಗಳ ವೈಭವ ಹೇಗಿತ್ತು, ಇಂದ್ರನ ಭವನಕ್ಕೆ ಸಮಾನವಾಗಿ ಬೇರೆ ಬೇರೆ ಕಪಿಗಳು ಅವರವರ ಇರುವಂತ ವ್ಯವಸ್ಥೆ, ಇದೆಲ್ಲ ಅದ್ಭುತವಾದಂತಹ ವರ್ಣನೆ. ಅದನ್ನ ಅಲ್ಲಿ ಕಿಷ್ಕಿಂಧೆಯಲ್ಲಿ ನೋಡುತ್ತಾ ಮುಂದೆ ಬಂದಾಗ ವಾಲಿಯ ಮಂದಿರ ಕಂಡಿದೆ. ಅಲ್ಲಿ ತಾರೆ ಮತ್ತೆ ರುಮಿ ಇಬ್ಬರನ್ನ ಕೂಡಿಕೊಂಡಂತಹ ಸುಗ್ರೀವ ಸಿಂಹಾಸನದ ಮೇಲೆ ಕುಳಿತಿದ್ದಾನೆ. ಬಂದ ಮರುಕ್ಷಣವೇ ಬಿಲ್ಲು ಬಾಣವನ್ನು ಹಿಡಿದುಕೊಂಡು ಬಂದಂತಹ ಲಕ್ಷ್ಮಣನ ನೋಡಿ ಸುಗ್ರೀವ ತಾನು ನಮಸ್ಕಾರ ಮಾಡ್ತಾನಂತೆ ಲಕ್ಷ್ಮಣನಿಗೆ. ಅಂದ್ರೆ ವಾಲ್ಮೀಕಿ ರಾಮಾಯಣ ಸ್ವಲ್ಪ ಇನ್ನೊಂಥರ ವಿಷಯ ಇದೆ. ಸುಗ್ರೀವನಿಗೆ ಪಾನದ ಮತ್ತು ಇಳಿದಿರ್ಲಿಲ್ಲ ಅಂತ, ಇನ್ನೂ ಕೂಡ ಅದರಲ್ಲೇ ತೇಲ್ತಾ ಇದ್ದ ಅಂತೆ. ಅಂಗದ ಬಂದು ಹೇಳಿದರೂ ಕೂಡ ಎಚ್ಚರ ಬರಲಿಲ್ಲ. ಆಮೇಲೆ ತಾರೆ ಮತ್ತೆ ಎಚ್ಚರಿಸಿಲ್ಲ. ನೋಡು, ರಾಮ ಕಳಿಸಿದಂತ ಲಕ್ಷ್ಮಣ ಬಂದಿದ್ದಾನಂತೆ ಅಂತ ವಾಲ್ಮೀಕಿ ಮಹರ್ಷಿ ಚಿತ್ರಿಸ್ತಾರೆ. ಇಲ್ಲಿ ನಾರಾಯಣ ಪಂಡಿತಾಚಾರ್ಯ ಈ ರೀತಿ ತಾರೆ ಮತ್ತೆ ರುಮೆ ಜೊತೆ ಸುಗ್ರೀವ ಕುಳಿತದ್ದು, ಲಕ್ಷ್ಮಣ ಬಂದ ನಮಸ್ಕಾರ ಮಾಡಿದ್ದು ಅಂತ. ಸುಗ್ರೀವ ವಾಲ್ಮೀಕಿ ರಾಮಾಯಣದಲ್ಲಿ ಇರುವಂತೆ ಸುಗ್ರೀವ ತಾರೆ ಹೇಳ್ತಾನಂತೆ, ನೋಡು ನೀನು ಮುಂದೆ ಹೋಗು, ಪುರುಷರು ಮಹಾವೀರರು ಸ್ತ್ರೀಯರಲ್ಲಿ ಕೋಪ ಮಾಡುವುದಿಲ್ಲ, ಹಾಗಾಗಿ ಮೊದಲು ನೀನು ಹೋಗಿ ಅವರನ್ನ ಶಾಂತ ಮಾಡು, ಆಮೇಲೆ ನಾನು ಬರ್ತೇನೆ ಅಂತ ಹೇಳಿದಂತೆ ವಾಲ್ಮೀಕಿ ರಾಮಾಯಣ ಕಾಣಿಸ್ತದೆ. ತಾರೆ ಬರ್ತಾಳೆ, ಅವಳಿಗೂ ಕೂಡ ಕುಡಿದ ಮತ್ತಿತ್ತು. ಬಂದು ಲಕ್ಷ್ಮಣ ಎದುರು ನಿಲ್ತಾಳೆ. ಲಕ್ಷ್ಮಣ ಏನೇ ಆದ್ರೂ ಅದು ಸ್ತ್ರೀ, ಹಾಗಾಗಿ ತನ್ನ ಕೋಪವನ್ನ ತಾನು ಕಮ್ಮಿ ಮಾಡಿಕೊಂಡ. ಇಲ್ಲಿವರೆಗೆ ಬಂದು ಇಂಥ ಕೋಪವನ್ನ ತೋರಿಸುವಂಥದ್ದು ಯಾಕೆ ಅನ್ನೋದಾಗೆಲ್ಲ ತಾರೆ ಪ್ರಶ್ನೆ ಮಾಡುವಂಥದ್ದು. ಅದಕ್ಕೆ ಲಕ್ಷ್ಮಣ ಹೇಳುತ್ತಾನೆ, ಮದ್ಯಪಾನ ಮಾಡುವಂಥದ್ದು ನಹಿ ಧರ್ಮಾರ್ಥ ಸಿದ್ಧ್ಯರ್ಥಂ ಪಾನಮೇವಂ ಪ್ರಶಸ್ಯತೆ. ಧರ್ಮ ಅರ್ಥಗಳ ಸಿದ್ಧಿಗಾಗಿ ಮದ್ಯಪಾನವನ್ನ ಮಾಡಬಾರದು. ಯಾರು ಧರ್ಮ ಮಾರ್ಗದಲ್ಲಿ ಸಾಧನೆ ಮಾಡಿಕೊಳ್ಳಬೇಕು ಅಂತಿದ್ದಾರೋ ಅವರು ಪಾನಾತ್ ಅರ್ಥಶ್ಚ ಧರ್ಮಶ್ಚ ಕಾಮಶ್ಚ ಪರಿಹೀಯತೆ. ಪಾನ ಮಾಡುವುದರಿಂದ ಧರ್ಮ ನಾಶ ಆಗ್ತದೆ, ಅರ್ಥ ನಾಶ ಆಗ್ತದೆ, ಅವರ ಇಚ್ಛೆಗಳು ದೂರ ಆಗ್ತದೆ ಎಂಬುದನ್ನು ಹೇಳುತ್ತಾ, ಧರ್ಮಲೋಪೋ ಮಹಾನ್ ತಾವತ್ ಕೃತೆ ಪ್ರತಿಕುರುವತಃ. ಉಪಕಾರವನ್ನ ಪಡೆದ ಮೇಲೆ ಅವರಿಗೆ ಪ್ರತ್ಯುಪಕಾರ ಮಾಡದೇ ಇರುವಂಥದ್ದು ದೊಡ್ಡ ದೋಷ. ಯಾವುದರಿಂದಾಗಿದ್ದು? ಮದ್ಯಪಾನದಿಂದ. ಎಚ್ಚರ ಇಲ್ಲ, ಪಾನ ಮಾಡಿದ್ದರಿಂದ ಎಚ್ಚರ ಇಲ್ಲ, ಹೀಗಾಗಿದೆ ಅಂತ ಲಕ್ಷ್ಮಣ ಹೇಳ್ತಾ ಇದ್ದಾನೆ. ಮತ್ತೆ ಅರ್ಥಲೋಪಶ್ಚ ಮಿತ್ರಸ್ಯ ಅನಾಜೆ ಗುಣವತೋ ಮಹಾನ್. ಇನ್ನು ಗುಣಶಾಲಿಯಾದ ಮಿತ್ರರನ್ನು ಕಳೆದುಕೊಂಡರೆ ಅದು ದೊಡ್ಡ ನಷ್ಟ ಎಂಬುದಾಗಿ ಲಕ್ಷ್ಮಣ ತಾರೆಗೆ ಹೇಳುವಂಥದ್ದು. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಕಾಣುವಂಥದ್ದು. ಇಲ್ಲಿ ಸುಗ್ರೀವ ನಮಸ್ಕಾರ ಮಾಡಿದಾಗ ಲಕ್ಷ್ಮಣ ಹೇಳ್ತಾ ಇದ್ದಾನೆ, ಅಗ್ನಿ ಸಾಕ್ಷಿಯಾಗಿ ಮಾತು ಕೊಟ್ಟಿದ್ದೀಯಲ್ವಾ, ಸೀತಾ ಅನ್ವೇಷಣೆ ಮಾಡಿಕೊಡ್ತೇನೆ ಅಂತ. ನಿನ್ನ ದುಃಖ ನನ್ನದು, ನನ್ನ ದುಃಖ ನಿನ್ನದು ಅಂತ ಇಬ್ಬರು ಹೇಳಿ ಒಟ್ಟಾದದ್ದು. ಮತ್ಯಂ ರಾಜೇ ತಯಾಧತ್ತೆ ಸೀತಾ ಮಿಥಿಲಾಮಿತಿ. ನನಗೆ ರಾಜ್ಯ ಸಿಕ್ಕರೆ ನೀನು ಸೀತೆಯನ್ನು ಹುಡುಕಿಸಿಕೊಡುವೆ ಅಂತ ಹೇಳಿದ್ದೀಯಲ್ವಾ, ಈಗ ಏನ್ ಮಾಡ್ತಾ ಇದ್ದೀಯಾ?
ಮದಾಂಧ ಪ್ರಮದಾಸಕ್ತ, ಕುಡಿದಿದ್ದೀಯಾ, ಹೆಣ್ಣು ಮಕ್ಕಳಲ್ಲಿ ಆಸಕ್ತನಾಗಿದ್ದೀಯಾ, ಪ್ರಮಾದಂ ಪ್ರಾಪ್ತವಾನಸಿ, ತಪ್ಪು ಮಾಡಿದ್ದೀಯ ನೀನು. ರಾಮ ಕಾರ್ಯೇ ಸುರೈ ಪೂಜೆ ಯಥಾ ಪ್ರಾಕೃತ ಪುರುಷ, ದೇವತೆಗಳಿಂದ ಪೂಜ್ಯನಾದ ರಾಮನ ಕಾರ್ಯದಲ್ಲಿ ಅಲ್ಪ ಮನುಷ್ಯರಂತೆ ಈ ಇದೆಯಲ್ಲ ನೀನು, ಇದು ಸರಿಯಲ್ಲ. ನಿನಗೆ ರಾಜ್ಯ ಸಿಕ್ಕಿ ಬಹಳ ಸಮಯ ಆಗಿದೆ, ಆದರೆ ಸೀತೆಯನ್ನ ಹುಡುಕುವ ಕಾರ್ಯ ನೀನು ಮಾಡಿಲ್ಲ. ಸತ್ಯಂ ಖಂಡಿತವಾನಸಿ, ಕೊಟ್ಟ ಮಾತನ್ನು ತಪ್ಪಿದ್ದೀಯ, ಸ್ನೇಹಕ್ಕೆ ನೀನು ತಪ್ಪಿ ನಡೆದಿರುವಿ. ದೇವತೆಗಳೆಲ್ಲರೂ ಅವನ ದಾಸರು, ನಿನ್ನ ಸತ್ಯದಿಂದ ಅವನಿಗೇನಾಗಬೇಕಾಗಿದೆ? ಸುಗ್ರೀವ, ನಿನ್ನ ಕರ್ತವ್ಯ ಸೀತಾನ್ವೇಷಣೆ ಮಾಡಬೇಕಾದದ್ದು ಈ ಕೂಡಲೇ ಕಪಿ ಸೈನ್ಯದ ಸಿದ್ಧತೆ ನಡೆಯಲಿ. ನಾರಾಯಣ ಪಂಡಿತಾಚಾರ್ಯ ಮಾತು ಬಹಳ ಅದ್ಭುತವಾಗಿದೆ. ಋತೇಪಿ ತಪಸಾಹಾಯಂ ಸೀತಾಂ ಪ್ರಾಪ್ಸ್ಯತಿ ರಾಘವ, ನಿನ್ನ ಸಹಾಯ ಇಲ್ಲದಿದ್ದರೂ ಕೂಡ ರಾಘವ ರಾಮ ಸೀತೆಯನ್ನ ಪಡೀತಾನೆ. ಋತೇಪಿ ಪಲ್ವಲಪಯ, ಕೊಳಕು ನೀರು ಇಲ್ಲದಿದ್ದರೂ ಕೂಡ ಸಮುದ್ರ ಅದು ಪೂರ್ಣವಾಗಿ ಇರ್ತದೆ. ಪರಿಪೂರ್ಣೋ ಮಹಾರ್ಣವ, ಕೊಳಕು ನೀರು ಸೇರಬೇಕು ಆಸೆ ಪಡ್ತದ. ಹಾಗಾಗಿ ನೀನು ಕೊಟ್ಟ ಮಾತು ತಪ್ಪಿದಂತ ದುಷ್ಟ ಜಾರಿದ್ದೀಯ, ಮತ್ತೆ ಮದಿರಪಾನ ಮಾಡುತ್ತಾ ಮತ್ತನಾಗಿದ್ದೀಯ. ಹಾಗಾಗಿ ಬೇಕಾಗಿಲ್ಲ. ಅನಾರ್ಯ ತುಬಿರಾರ್ಯಂ ಶರಪಾಚರಿ ಶೋಣಿತಂ, ರಾಮನ ವಿಷಯದಲ್ಲಿ ವಕ್ರವಾಗಿರುವ ನಿನ್ನ ಹೃದಯವನ್ನ ಬಾಣ ಕುಡಿದು ರಕ್ತ ಕುಡಿತದೆ ಎಂಬು ಹೇಳುವಾಗ ತಾರೆ, ನೀನು ಹಾಗೆಲ್ಲ ಆಲೋಚನೆ ಮಾಡಬೇಡ. ಸುಗ್ರೀವ ಕೂಡ ಎಚ್ಚೆತ್ತುಕೊಂಡಿದ್ದಾನೆ. ಅವನು ಇಲ್ಲಿ ಆಧಿಪತ್ಯವನ್ನ ಪಡೆದಿದ್ದರೂ ಕೂಡ ರಾಮನ ಕಾರ್ಯಕ್ಕಾಗಿ ಕಪಿ ಸೈನ್ಯವನ್ನ ಒಟ್ಟು ಮಾಡಲಿಕ್ಕೆ ತಾನು ಅಪ್ಪಣೆ ಕೊಟ್ಟಿದ್ದಾನೆ. ನೀಲ ಹನುಮಂತನ ಮೂಲಕ ಈ ಕಾರ್ಯ ಆಗಿದೆ. ನೋಡು, ನಾವೆಲ್ಲ ಹೆದರಿದ್ದೇವೆ, ನೀನು ಸತ್ಯಂ ಕಥಂ ಕಂಡನೀಯಂ ಹನುಮತಿ ಸಿಹಿ ಜೀವತಿ, ಈ ಏನು ಸ್ನೇಹ ನಡೆದಿದೆ ಇದು ಹೇಗೆ ತಪ್ಪಿ ಹೋಗ್ತದೆ? ಸಾಕ್ಷಿಯಾಗಿ ಹನುಮಂತ ಇದ್ದಾನಲ್ವ, ಈ ಹನುಮಂತ ಬದುಕಿರೋ ತನಕ ಸ್ನೇಹ ಅನ್ನುವಂಥದ್ದು ತುಂಡಾಗುವಂಥದ್ದಲ್ಲ. ಹಾಗಾಗಿ ರಾವಣನನ್ನು ಎದುರಿಸಬೇಕಾದರೆ ದೊಡ್ಡ ಸೈನ್ಯ ಬೇಕು ಅಂತ ವಾಲಿ ಹೇಳ್ತಾ ಇದ್ದ. ನಾನು ಕೇಳಿದ್ದೇನೆ, ಅದಕ್ಕಾಗಿ ಸುಗ್ರೀವ ದೊಡ್ಡ ಸಂಖ್ಯೆ ಕಪಿ ಸೈನ್ಯವನ್ನ ಒಟ್ಟು ಮಾಡಲಿಕ್ಕೆ ಅಪ್ಪಣೆ ಕೊಟ್ಟಿದ್ದಾನೆ. ಸೈನ್ಯದ ಸಿದ್ಧತೆ ಚೆನ್ನಾಗಿ ನಡೀತಾ ಇದೆ. ಹಾಗಾಗಿ ರಾಮಾನುಜ ಪ್ರಸೀದತ್ವಂ, ನೀನು ಪ್ರಸನ್ನನಾಗು. ಪಶ್ಯ ದಾಸಿ ತವಾತ್ತನಃ, ನಿನ್ನ ದಾಸಿಯರು ನಾವೆಲ್ಲ, ಒಂದು ಸ್ವಲ್ಪ ಅನುಗ್ರಹವನ್ನ ಮಾಡು. ಮೊದಲೇ ಆ ರಾವಣನ್ನ ಭಯ ನಮಗಿದೆ, ಇನ್ನು ನೀನು ಕೂಡ ಹೆದರಿಸಬೇಡ ಎಂಬುದಾಗಿ ತಾರೆ ಹೇಳ್ತಾಳೆ. ತಾರೆಯ ಮಾತು ಕೇಳಿದ ಮೇಲೆ ಲಕ್ಷ್ಮಣ ಶಾಂತನಾದ. ಸುಗ್ರೀವನು ಕೂಡ ಹೇಳ್ತಾ ಇದ್ದಾನೆ, ನನ್ಗೆ ಗೊತ್ತಿದೆ ರಾಮನ ಬಾಣ, ಒಂದು ಬಾಣ ಸಾಕು 3 ಲೋಕವನ್ನೇ ನಾಶ ಮಾಡುವಂತದ್ದು. ಅವನಿಗೆ ನಮ್ಮಿಂದೇನು ಆಗ್ಬೇಕಾಗಿಲ್ಲ. ನಾಸ್ಪತ್ಯಂ ಪ್ರಭೋತಸ್ಯ ವಯಂ ಸ್ವಾರ್ಥಂ ಯಥಾಮಹೆ, ನಮಗೆ ಅನುಕೂಲವಾಯ್ತು, ನಮಗೆ ಪ್ರಾಪ್ತಿ, ನಮಗೆ ಸಂಪತ್ತು ಲಾಭ ಆಗಬೇಕಾಗಿದೆ. ಅದು ಮೋಕ್ಷ, ಈ ಏನು ಪುಣ್ಯ ಲಾಭಕ್ಕಾಗಿ ನಾವು ಪ್ರಯತ್ನ ಮಾಡ್ತೇವೆ ಅನ್ನುವ ಮಾತು ಹೇಳಿದಾಗ ಲಕ್ಷ್ಮಣ ಹೇಳ್ತಾನೆ, ಕಾರ್ಯಾಗ್ರಾಹ ಸಂಭ್ರಮೋಹ್ಯಂ ಮಿತ್ರೇಮಿ ಕ್ಷಮ್ಯತಾ ನೀತಿ. ನೀನು ಹೇಳಿದ ಕೆಲಸವನ್ನ ಮಾಡಿಲ್ಲ ಅಂತಷ್ಟೇ ಕೋಪ. ನನ್ನ ಕೋಪ ಏನು ಬಂದಿದೆ ಇದು ಇಷ್ಟೇ ಕಾರಣ, ಆಯ್ತು ನನ್ನನ್ನು ಕ್ಷಮಿಸು ಅಂತ ಸುಗ್ರೀವನ ಹತ್ತಿರ ಲಕ್ಷ್ಮಣ ಕೇಳ್ತಾನಂತೆ. ಆ ಕ್ಷಣದಲ್ಲಿ ನನ್ನ ತಪ್ಪಾಯಿತು ಅಂತ ಸುಗ್ರೀವ ಕೇಳಿಕೊಂಡ ಮರುಕ್ಷಣದಲ್ಲಿಯೇ ಲಕ್ಷ್ಮಣನಿಂದ, ಕೆಲವು ಸಮಯ ನಮ್ಮ ಜೀವನದಲ್ಲೂ ಬಂದ್ಬಿಡ್ತದೆ, ಸಿಟ್ಟು ತೋರಿಸಿರ್ತೇವೆ, ಅವರು ನಮ್ಮ ಹತ್ರ ತಪ್ಪಾಯಿತು ಹೀಗಂತ ಕೇಳಿದ್ರು ಕೂಡ ನಮಗೆ ಒಪ್ಪಿಕೊಳ್ಳಿಕ್ಕೆ ತಯಾರಿರೋದಿಲ್ಲ, ಪ್ರೆಸ್ಟೀಜ್ ಅಡ್ಡ ಬಂದ್ಬಿಡುತ್ತದೆ. ಆದರೆ ಲಕ್ಷ್ಮಣ ಈ ಕ್ಷಣದಲ್ಲಿ ನಾನು ತೋರಿಸಿದ ಕೋಪ ಕೇವಲ ನೀನು ಕೆಲಸ ಮಾಡ್ತಿ ಅಂತ ಹೇಳಿದ್ದಿ, ಆ ಕೆಲಸ ಮಾಡಿಲ್ಲ, ಅದಕ್ಕಾಗಿ ತೋರಿಸಿದ್ದಷ್ಟೇ, ಕ್ಷಮಸ್ವ ಎಂ ಕ್ಷಮ್ಯತಾ ನೀತಿ, ಮಿತ್ರಮೇ ಕ್ಷಮ್ಯತಾ ನೀತಿ ಅಂತ ಹೇಳಿದ್ನಂತೆ. ಹಾಗೆ ದಿಕ್ಕುಗಳಿಂದ ಕಪಿ ಸೈನ್ಯ ಎಲ್ಲ ಒಟ್ಟಾಗಿದೆ. ಆ ಕಪಿ ಸೈನ್ಯವನ್ನ
ಇಂತಿಂತ ದಿಕ್ಕಿಗೆ ಇಂತಿಂತವರ ಕಳಿಸಬೇಕು ಎಂಬುದಾಗಿ ಸುಗ್ರೀವ 1 ತಿಂಗಳುಗಳ ಕಾಲ ತಾನು ಅವಕಾಶ ಸಮಯವನ್ನ ಕೊಟ್ಟು ಕಪಿಸೈನ್ಯವನ್ನು ಕಳಿಸಿಕೊಡುತ್ತಾನೆ. ದಕ್ಷಿಣ ದಿಕ್ಕಿಗೆ ಹೊರಟಂತಹ ರಾಮನ ಹತ್ತಿರ ವಿಶೇಷವಾಗಿ ಹನುಮಂತನ ಹತ್ತಿರ ರಾಮ ವಿಶೇಷವಾಗಿ ಅಂಗುಲಿಕೆಯನ್ನು ಕೊಟ್ಟು ನಿನ್ನಿಂದ ಈ ಕಾರ್ಯ ಆಗ್ತದೆ ಅಂತ ಕಳಿಸಿಕೊಡ್ತಾನೆ. ಎಲ್ಲಿಗೆ ವಿಚಾರ. ಆದರೆ ಒಂದು ಪ್ರಶ್ನೆ ಬರಬೇಕಲ್ವ, ಜಟಾಯು ರಾವಣ ಅಪಹಾರ ಮಾಡಿದ್ದು ಅಂತ ಹೇಳಿದ್ದಾನೆ. ಧನುಗಂಧರ್ವನಾಗಲಿ ಈ ಸುಗ್ರೀವಾದಿಗಳು ಕೂಡ 5 ರಾವಣ ಹೊತ್ತುಕೊಂಡು ಹೋಗ್ತಾ ಇರುವಂತದ್ದು ನೋಡಿದ್ದಾರೆ. ಲಂಕಾದಲ್ಲಿ ರಾವಣ ಇರುವಂತದ್ದೂ ಗೊತ್ತಿದೆ. ಹಾಗಿದ್ದರೂ ಕೂಡ ಇಡೀ ಜಗತ್ತಿನಲ್ಲಿ ಕಪಿಸೈನ್ಯವನ್ನ ಕಳಿಸುವಂತಹ ಪ್ರಮೇಯ ಏನಿತ್ತು? ಎಲ್ಲರನ್ನು ಲಂಕಾ ಕಡೆ ಕಳಿಸಿ ಬಿಡುತ್ತಲ್ಲ ಅನ್ನುವ ಪ್ರಶ್ನೆ ಸಾಮಾನ್ಯರ ತಲೆಯಲ್ಲಿ ಬರುವಂತದ್ದೇ. ಆದರೆ ಇದಕ್ಕೆಲ್ಲ ರಾಮಾಯಣದ ತಾತ್ಪರ್ಯ ನಿರ್ಣಯದಲ್ಲಿ ವ್ಯಾಖ್ಯಾನ ಮಾಡಿದಂತಹ ಎಲ್ಲ ಜ್ಞಾನಿಗಳು ತಿಳಿಸಿಕೊಡ್ತಾರೆ. ಕಳ್ಳ ಯಾವತ್ತೂ ಕೂಡ ಕದ್ದ ವಸ್ತುವನ್ನ ತನ್ನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಎಲ್ಲಾದ್ರೂ ಬಚ್ಚಿಡಬಹುದು. ಹಾಗಾಗಿ ಸೀತೆಯನ್ನ ಎಲ್ಲಾದರೂ ಅಡಗಿಸಿ ಇಟ್ಟಿದ್ದಾರೆ ಎನ್ನುವ ದೃಷ್ಟಿಯಿಂದ 4 ದಿಕ್ಕಿಗಳಿಗೂ ಕೂಡ ಕಪಿಸೈನ್ಯವನ್ನ ಕಳಿಸಿಕೊಟ್ಟರಂತೆ. ನಾಳೆ ದಿನ ನೋಡಿದಾಗ ಯಾವ ಯಾವ ದಿಕ್ಕಿಗೆ ಯಾರನ್ನು ಕಳಿಸಿಕೊಟ್ಟರು, ರಾಮನಲ್ಲಿ ಹನುಮಂತನಲ್ಲಿ ಅಷ್ಟು ವಿಶೇಷವಾಗಿ ರಾಮ ಹೇಳಿ ಕಳಿಸಿಕೊಡುವ ಮಾತುಗಳು, ಇದನ್ನೆಲ್ಲ ನಾಳೆ ದಿನ ನಾವು ಚಿಂತನೆ ಮಾಡೋಣ. ಸಾಗಿದಂತಹ ಕಪಿಗಳಿಗೂ ಕೂಡ ವಿಘ್ನ ಬಂದಿತ್ತ, ಅಲ್ಲೇನಾದರೂ ದಾರಿ ತಪ್ಪಿದಂತ ಪ್ರಸಂಗ ಒದಗಿ ಬಂದಿತ್ತ? ಇದೆಲ್ಲ ಬಹಳ ರೋಚಕವಾದ ವಿಚಾರ ಇದೆ. ದಾರಿ ತಪ್ಪಿದ್ರು, ಅಂಗದ ಮೊದಲಾದ ದಾರಿ ತಪ್ತಾರೆ. ಅವರಿಗೆ ಏನು ಕಾರಣ? ತಿಂಗಳು ಕಳೆದಿದೆ, ಸುಗ್ರೀವ ಹೇಳಿ ಸಮಯ ಮೀರಿದೆ, ಅಣ್ಣನನ್ನ ಕೊಂದಂತ ಸುಗ್ರೀವ ನಮ್ಮನ್ನು ಬಿಡ್ತಾ ನಾನು ಇಲ್ಲೇ ಇರೋಣ ಅಂತ ಆಸೆ ಪಟ್ಟರಂತೆ. ಆ ವಿಚಾರಗಳು ಎಲ್ಲ ನಾಳೆ ದಿನ ಸೇರಿದಾಗ ನಾವು ಚಿಂತನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.